ನನ್ನ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಟಾಪಿಕ್ ಯಾವ್ದಪ್ಪ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಇರ್ತಕ್ಕಂಥ ಕೆಸೆಟ್ ಹಿಂದೆ ಕೇಳಿದಂತ ಕ್ವಶನ್ ಬಗ್ಗೆ ಏನಂತಂದ್ರೆ ನಾವು ಇಂದ ಇರ್ತಕ್ಕಂಥ ವಿವರಣಾತ್ಮಕ ಇರ್ತಕ್ಕಂಥ MC ಕ್ವಶನ್ ಬಗ್ಗೆ ನಾವೇನಂತಂದ್ರೆ ಆನ್ಸರ್ ಮಾಡೋಣ. ನಾವು ಯಾವುದೇ ಒಂದು ವಿಷಯಗಳು ತೆಗೆದುಕೊಂಡಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕೆಸೆಟ್ ನಲ್ಲಿ ಎಷ್ಟು ಅಂದ್ರೆ 5 ಮಾರ್ಕ್ಸ್ ಇರ್ತಾವ, ಅಲ್ಲ 5 ಕ್ವಶನ್ ಇರ್ತಾವ ಅಂದ್ರೆ 10 ಮಾರ್ಕ್ಸ್ ಇರ್ತಾವ. ಎಷ್ಟು ಕ್ವಶನ್ ಇರ್ತಾವ? ಇವಾಗ 5 ಮಾರ್ಕ್ಸ್ ಇರ್ತಾವ. 5 ಮಾರ್ಕ್ಸ್ ಅಂದ್ರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಅಂದ್ರೆ 10 ಮಾರ್ಕ್ಸ್ ಇರ್ತಾವ. ಎಷ್ಟು? ಇವಾಗ 10 ಮಾರ್ಕ್ಸ್ ಅದು ಇರ್ತಕ್ಕಂಥ ಒಂದು ಚಾಪ್ಟರ್ ಯಾವುದು? ಕಂಪ್ಯೂಟರ್ ಚಾಪ್ಟರ್. ಅದ್ರ ಬಗ್ಗೆ MC ಕ್ವಶನ್ ಏನಂತಂದ್ರೆ ಕೇವಲ 5 ಕ್ವಶನ್ ಮಾತ್ರ ನಾ ಏನಂತಂದ್ರೆ 2019ರಲ್ಲಿ ಕೇಳಿದಂತಹ ಕ್ವಶನ್ ಪೇಪರ್ ಏನಂತಂದ್ರೆ ನಾ ಇವಾಗ ಸಾಲ್ವ್ ಮಾಡಿ ಅದಿರ್ತಕ್ಕಂಥ ವಿವರಣೆಗಳು ನಾನು ಏನಂತಂದ್ರೆ ಎಕ್ಸ್ಪ್ಲೇನ್ ಮಾಡೀನಿ. ಅಥವಾ ಕೆಸೆಟ್ಗೆ ಆಗಿರ್ಬೋದು, ಮತ್ತೆ PC ಆಗಿರ್ಬೋದು, ಅಥವಾ ಟೆಟ್ ಆಗಿರ್ಬೋದು, ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗಿದೆ. ಬಟ್ ಇವು ಏನಂತಂದ್ರೆ ಕೆಸೆಟ್ ಅಲ್ಲಿ ಕೇಳಿದಂತ ಕ್ವಶನ್ಗಳು. ಬಟ್ ಅದಕ್ಕೆ ನೀವು ಏನಂತಂದ್ರೆ ಕಾಂಪಿಟೇಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಹೌದಿಲ್ಲ? ಅದಕ್ಕಾಗಿ ವಿದ್ಯಾರ್ಥಿಗಳೇ ನಾವು ಇರ್ತಕ್ಕಂಥ ಕ್ವಶನ್ ಏನಪ್ಪಾ ಅಂದ್ರೆ ಫಸ್ಟ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ LCD ಪರದೆಯನ್ನು ಹೊಂದಿದೆ. LCD ಇರ್ತಕ್ಕಂಥ ವಿಸ್ತೃತ ರೂಪ ಏನು? ಅದಿರ್ತಕ್ಕಂಥ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ LCD? ಹೌದಿಲ್ಲ? LCD ಒಂದನೇ ಅಂತಂದ್ರೆ ಲೈಟ್ ಕ್ರಿಸ್ಟಲ್ ಡಿಸ್ಪ್ಲೇ, ರೈಟ್? ಆಮೇಲೆ ಲಿಕ್ವಿಡ್ ಕಂಪ್ಯೂಟರ್ ಡಿಸ್ಪ್ಲೇ. ಮೂರನೇದು ಇವಾಗ ಲೈಟ್ ಕಂಪ್ಯಾಕ್ಟ್ ಡಿಸ್ಪ್ಲೇ, ಹೌದಲ್ಲ? ಆಮೇಲೆ ಇವಾಗ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ ಹೇಳಿ, ಹೌದಲ್ಲ? ಇದ್ರಾಗಿ ಯಾವುದೇ ಒಂದು ಕ್ವಶನ್ ಆನ್ಸರ್ ಮಾಡಿದಾಗ ನಮಗೆ ಯಾವ ಕ್ವಶನ್ ಅಲ್ಲ ಅಂತಂದು ವಿಚಾರ ಮಾಡ್ಬೇಕಾಗುತ್ತೆ. ಯಾವ ಕ್ವಶನ್ ಅಲ್ಲ ಅಂತಂದು ಅವಾಗ ನಮ್ಗೆ ಏನೈತೆ ಆನ್ಸರ್ ಯಾವ್ದಾಗುತ್ತೆ? ಅದು ಎರಡದ್ರ ಕೇವಲ. ಎಕ್ಸಾಂಪಲ್ ಲೈಟ್ ಕ್ರಿಸ್ಟಲ್ ಡಿಸ್ಪ್ಲೇ ಇದಂತ್ರ ಹಾಕ ಸಾಧ್ಯ ಇಲ್ಲ. ಲೈಟ್ ಬಂದಿದೆ ಇದು ಆಂಗ್ಲ ಆನ್ಸರು, ಅದು ಸ್ವಲ್ಪ ನೆನ್ಪಿಟ್ಕೋಬೇಕು. ಆಮೇಲೆ ಲಿಕ್ವಿಡ್ ಕಂಪ್ಯೂಟರ್ ಡಿಸ್ಪ್ಲೇ, ಕಂಪ್ಯೂಟರ್ ಅಲ್ಲಿ ಬರಂಗಿಲ್ಲ, ಇದು ರಾಂಗ್ ಆಗಿದೆ, ಇದು ಕೂಡ ಆನ್ಸರ್ ಆಂಗ್ಲ. ನೆಕ್ಸ್ಟ್ ಏನಂತಂದ್ರೆ ಲೈಟ್ ಕಂಪ್ಯೂಟರ್ ಡಿಸ್ಪ್ಲೇ, ಇದು ಕೂಡ ಆಂಗ್ಲ, ಇದು ಯಾಕ ಈ ಕಂಪ್ಯೂಟರ್ ಬಂದಿದೆ? ಈಗ ಯಾವ್ದಪ್ಪ ಅಂದ್ರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಯಾವ್ದು ಇವಾಗ? ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಯಾವ್ದು ಇವಾಗ? LCD ಲಾಂಗ್ ಫಾರ್ಮ್. ಕೇವಲ ನಮ್ಮ ಇಂಡಿಯಾದಲ್ಲಿ 1.5 year ಮಾತ್ರ ಯೂಸ್ ಮಾಡಿದ್ರು. ಬಟ್ ಇರ್ತಕ್ಕಂಥ ಪಿಕ್ಚರ್ ಕ್ಲಾರಿಟಿ ಬರಲಿಲ್ಲ. ಅದಕ್ಕೆ ಅದನ್ನೇನು ಇವಾಗ ಬ್ಯಾನ್ ಮಾಡಿ ಏನ್ ಮಾಡಿದ್ರಪ್ಪ ಅಂದ್ರೆ ಅದ್ರ ಅಪ್ಡೇಟ್ ಇರ್ತಕ್ಕಂಥದ್ದು ಯಾವ್ದು ಇವಾಗ? LED. ಯಾವ್ದು ಇವಾಗ? LED ಅಂತ ಮಾಡಿ, LED ಲೈಟ್ ಎಮೋಟಿಂಗ್ ಡಯೋಡ್ ಅಂತ ಮಾಡಕತ್ತಿ. ಈಗ ಇರ್ತಕ್ಕಂಥ ಪ್ರೆಸೆಂಟ್ ಎಲ್ಲಾ ಮನೆ ಇರ್ತಕ್ಕಂಥ ಟಿವಿಯ ಪರದೆ ಇರ್ತಕ್ಕಂಥ ಮಾಡೆಲ್ ಯಾವ್ದಪ್ಪ ಅಂದ್ರೆ LED. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಲೈಟ್ ಎಮಟಿಂಗ್ ಡಯೋಡ್ ಅಂತ ಏನಂತ ಇವಾಗ? ಲೈಟ್ ಎಮಟಿಂಗ್ ಡಯೋಡ್, ಹೌದಿಲ್ಲ? ಈಗ ಇದಿರ್ತಕ್ಕಂಥ ಆನ್ಸರ್ ಯಾವ್ದು ಇವಾಗ? ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ, ಹೌದಿಲ್ಲ? ಇರ್ತಕ್ಕಂಥ ಒಂದನೇ ಕ್ವಶನ್ ಯಾವ್ದು ಇವಾಗ? 4ನೇದಕ್ಕೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿ, ಹೌದಿಲ್ಲ? ಇಲ್ಲಿ ಇರ್ತಕ್ಕಂಥ ಸ್ಕ್ರೀನ್ ಇರ್ತಕ್ಕಂಥ ಯಾವ ಪಿಕ್ಚರ್ ಹೆಂಗ ಅದ ಒಂದು ಸ್ವಲ್ಪ ಏನಂತ ಅಬ್ಸರ್ವೇಷನ್ ಮಾಡ್ಬೇಕಾಗ್ತದೆ, ಹೌದಿಲ್ಲ? ಇದಾವದಪ್ಪ, ಇದು ಆಲ್ರೆಡಿ ಗೊತ್ತಾಗುತ್ತಿದ್ದು. ಈಗ ಟೋಟಲ್ ಏನಪ್ಪಾ ಅಂದ್ರೆ ಮಾನಿಟರ್ ಅಲ್ಲಿ ಏನಂತಂದ್ರೆ ಮೇನ್ ಅಂದ್ರೆ 3 ಟೈಪ್ಸ್ ಇದೆ. ಯಾವ್ದಪ್ಪ ಅಂದ್ರೆ ಒಂದನೇದು ಇವಾಗ ಆಲ್ರೆಡಿ ಗೊತ್ತಿದೆ, ಯಾವ್ದು ಇವಾಗ? CRT, ಹೌದಿಲ್ಲ? ಆಮೇಲೆ LCD, ರೈಟ್? ಆಮೇಲೆ LED, ರೈಟ್? ಇದು ಮೇನ್ ಇಂಪಾರ್ಟೆಂಟ್. CRT ಅಂದ್ರೆ ಕ್ಯಾಥೋಡ್ ರೈ ಟ್ಯೂಬ್. ಅಂದ್ರೆ ನಮ್ಮ ಕಂಪ್ಯೂಟರ್ ಪ್ರಥಮವಾಗಿ ಪ್ರಾರಂಭವಾದಾಗ ಇರ್ತಕ್ಕಂಥ ಮಾನಿಟರ್ ಯಾವ್ದಪ್ಪ ಅಂದ್ರೆ ಅದು ಯಾವ್ದು ಇವಾಗ? CRT ಮಾನಿಟರ್ ಡೂಮ್ ಇದೆ, ಹೌದಿಲ್ಲ? ಬಟ್ ಇದಕ್ಕೆ ಹೇಳ್ತಂದ್ರೆ ಇರ್ತಕ್ಕಂಥ LCD 10 ಅಥವಾ LED 10 ಮಾನಿಟರ್ಗೆ ಈಕ್ವಲ್ ಟು 1 ಯೂಸ್. ಅಷ್ಟು ಪವರ್ಫುಲ್ ಏನಂತಂದ್ರೆ ಮೋರ್ ಆಫ್ ಇರ್ತಕ್ಕಂಥ ಪವರ್ ಇರ್ತಕ್ಕಂಥ ಉಪಯೋಗ ಅಥವಾ ಇರ್ತಕ್ಕಂಥ ಪವರ್ ಹೇಳ್ಕಂತ ಯಾವ್ದಪ್ಪ ಅಂದ್ರೆ ಯಾವ್ದು? CRT. ಅದು ಏನೈತಿ ಇವಾಗ ಆಲ್ರೆಡಿ ಇವಾಗ ಬ್ಯಾನ್ ಆಗಿದೆ, ಈಗ ಪ್ರೆಸೆಂಟ್ ಇಲ್ಲ. ಅದು ಮುಂದುವರೆದ ಯಾವ್ದು ಇವಾಗ? LCD ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಈಗ ನೀವು ನೋಡಿದಂತ ಬಟ್ ಇದು ಲಿಕ್ವಿಡ್ ಇರ್ತಕ್ಕಂಥ ಸ್ಲಿಮ್ ಆಗಿದೆ. ಬಟ್ ಏನಾಗಿತ್ತಪ್ಪ ಅಂದ್ರೆ ಪಿಕ್ಚರ್ ಕ್ಲಾರಿಟಿ ಇಲ್ಲ. ಏನೈತಿ ಪಿಕ್ಚರ್ ಕ್ಲಾರಿಟಿ ಇಲ್ಲ ಸಲುವಾಗಿ ಅದೇನಾಗುತ್ತೆ ಅಂದ್ರೆ ಅದು ಕೂಡ ಏನೈತಿ ಕೇವಲ 1.5 year ಮಾತ್ರ ಯೂಸ್ ಮಾಡ್ಯಾರ. ಅದು ಮುಂದುವರೆದ ಭಾಗ, ಅದು ಅಪ್ಡೇಟ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಇದು ಯಾವ್ದು ಇವಾಗ? LED. ಇದಿರ್ತಕ್ಕಂಥ ಪಿಕ್ಚರ್ ಯಾವ ರೀತಿ ಯಾಕಡೆ ನೋಡಿದ್ರೆ ಅಂತಂದ್ರೆ ಕ್ಲಿಯರ್ ಆಗಿ HD ಕಾಣ್ತಕ್ಕಂಥದ್ದು ಯಾವ್ದು ಇವಾಗ? LED. ಇರ್ತಕ್ಕಂಥ ಲಾಂಗ್ ಫಾರ್ಮ್ ಯಾವ್ದಪ್ಪ ಅಂದ್ರೆ ಲೈಟ್ ಎಮೋಟಿಂಗ್ ಡಯೋಡ್. SSC ಕೇಳ್ಯಾರ, ಯಾವ್ದು ಇವಾಗ? SSC ಅಂತ ಕೇಳಿದ್ರಿ. ಯಾವ್ದು? SSC ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಅಂದ್ರೆ ಕೇಂದ್ರ ಸಿಬ್ಬಂದಿ ನೇಮಕಾತಿಯಲ್ಲಿ ಯಾವ್ದು ಇವಾಗ? ಕೇಂದ್ರ ಸಿಬ್ಬಂದಿ ನೇಮಕಾತಿ ವಿಭಾಗದಲ್ಲಿ ಏನ್ ಮಾಡಿ ಇವಾಗ
ಇದು ಲೈಟ್ ಅಮರ್ಟಿಂಗ್ ಡಯೋಡ್ ಕೇಳ್ಯಾರ, ಇರ್ತಕ್ಕಂಥ LED ಕೇಳ್ಯಾರ. ಅದಕ್ಕೆ ನಾವು ಯಾವುದೇ ಒಂದು ಇನ್ಫಾರ್ಮೇಶನ್ ನೀವು ಪಿಕ್ಚರ್ ಮುಖಾಂತರ ಕೂಡ ಏನೈತಂದ್ರೆ ಅಬ್ಸರ್ವೇಷನ್ ಮಾಡ್ಬೇಕಾಗ್ತದೆ. ಅದಕ್ಕೆ ನಾವು ಏನೈತಂದ್ರೆ ಪಿಕ್ಚರ್ ಕೂಡ ಏನೈತಂದ್ರೆ ನಾವು ಇವಾಗ ನೋಡಿ ನೆಕ್ಸ್ಟ್ ಇರ್ತಕ್ಕಂಥ ಕ್ವಶನ್ ಯಾವ್ದಪ್ಪ ಅಂದ್ರೆ ಎರಡನೇ ಕ್ವಶನ್, ಇದು ಮೇನ್ ಇಂಪಾರ್ಟೆಂಟ್. ರೈಟ್, ಎರಡನೇ ಕ್ವಶನ್ ಯಾವ್ದಪ್ಪ ಅಂತ ಬಂದಾಗ ನಮಗೆ ಮೇನ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಕಟ್ಟಡದೊಳಗೆ ಬಳಸಲಾಗುವ ಕಂಪ್ಯೂಟರ್ ನೆಟ್ವರ್ಕ್ ಅನ್ನು ಹೀಗೆ ಕರೆಯಲಾಗುತ್ತದೆ. ಕಂಪ್ಯೂಟರ್ ಅಂದ್ರೆ ಕಟ್ಟಡದೊಳಗಡೆ ಉಪಯೋಗ ಮಾಡಕತ್ತದ ಯಾವ್ದಪ್ಪ ಅಂತ ಕೇಳ. ಆಮೇಲೆ ವ್ಯಾನ್ ಅಂತ ಆಂಗ್ಲ, ವೈಡ್ ಏರಿಯಾ ನೆಟ್ವರ್ಕ್. ಹೌದು, ವಿಶ್ವವನ್ನೇ ಹಂಗೆ ಇರ್ತಕ್ಕಂಥದ್ದು ಯಾವ್ದು ಇವಾಗ ಯಾವುದು ವೈಡ್ ಏರಿಯಾ. ಮ್ಯಾನ್ ಇದು ಏನೈತಿ ಇವಾಗ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ರೈಟ್, ಆಮೇಲೆ ಯಾವ್ದು ಇವಾಗ ಲ್ಯಾಂಡ್ ಲೋಕಲ್ ಏರಿಯಾ ನೆಟ್ವರ್ಕ್. ಒಂದು ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್, ಒಂದು ಆಫೀಸಿಂದ ಇನ್ನೊಂದು ಆಫೀಸಿಗೆ ಇರ್ತಕ್ಕಂಥ ಕನೆಕ್ಟ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಲ್ಯಾನ್ ಅಂತ ಹೇಳ್ಬೋದು. ಅತ್ಯಂತ ಸ್ಪೀಡ್ ನೆಟ್ವರ್ಕ್ ಯಾವ್ದು ಇವಾಗ ಲ್ಯಾನ್ ಅಂತ ಹೇಳ್ಬೋದು. ಹೌದಲ್ಲ, ರೈಟಾ? ಆಮೇಲೆ ಇರ್ತಕ್ಕಂಥ ಲಾಂಗ್ ಫಾರ್ಮ್ ಏನ್ ಇವಾಗ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ಬೋದು. ಹೌದಿಲ್ಲ, ಇದಂತ ಶಾನ್ ಅಂತಂದ್ರೆ ಸುಮ್ಮನೆ ಕೊಟ್ಟಾರ. ಇದು ಮೇನ್ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಾವು ವಿವರಣವಾಗಿ ಏನಂತಂದ್ರೆ ಬ್ರೀಫ್ ಆಗಿ ಶಾರ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹೌದಿಲ್ಲ, ಇದ್ರಾಗ ಕೇಳ್ತಾರೆ ಯಾವ್ದು ಇವಾಗ ಅತ್ಯಂತ ದೊಡ್ಡ ನೆಟ್ವರ್ಕ್ ಯಾವ್ದು ಇವಾಗ ವ್ಯಾನು. ಅತ್ಯಂತ ವೇಗವಾದ ನೆಟ್ವರ್ಕ್ ಯಾವ್ದು ಇವಾಗ ಲ್ಯಾನ್, ಸ್ಪೀಡ್ ಆಗಿರ್ತಕ್ಕಂಥ ಸೇರ್ ಆಗ್ಬೋದು. ಆಮೇಲೆ ಮಿಡ್ಲಿರ್ತಕ್ಕಂಥದ್ದು ಇವಾಗ ಇದಿರ್ತಕ್ಕಂಥ ಲಾಂಗ್ ಫಾರ್ಮ್ ಕೂಡ ಏನೈತಿ ಇವಾಗ ನಿಮ್ಗೆ ಯಾವ್ದು ವೈಡ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಲೋಕಲ್ ಏರಿಯಾ ನೆಟ್ವರ್ಕ್. ಇದೇನಂತಂದ್ರೆ ಯಾವ್ದಲ್ಲ ಆನ್ಸರ್ ಯಾವ್ದಪ್ಪ ಅಂದ್ರೆ ಲ್ಯಾನ್ ಅಂದ್ರೆ ಎರಡನೇದಕ್ಕೆ ಯಾವ್ದು ಇವಾಗ ಮೂರನೇದನ್ನು ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್. ರೈಟ್, ನೆಕ್ಸ್ಟ್ ಕ್ವಶನ್ ಹೋಗೋಣ. ರೈಟ್, ಇನ್ನೂ ಒಂದು ಇವಾಗ ಇದಿರ್ತಕ್ಕಂಥ ಲೋಕಲ್ ಏರಿಯಾ ನೆಟ್ವರ್ಕ್ ಇರ್ತಕ್ಕಂಥ ಇಮೇಜ್, ಸ್ವಲ್ಪ ಇಮೇಜ್ ಏನಂತಂದ್ರೆ ಸೇಡ್ ಆಗಿದೆ, ಸ್ವಲ್ಪ ಇರ್ತಕ್ಕಂಥ ಇನ್ಫಾರ್ಮೇಶನ್. ಇವಾಗ ಇನ್ಫಾರ್ಮೇಶನ್ ಯಾವ ರೂಟರ್ ಇರ್ಬೋದು, ಪ್ರಿಂಟರ್ ಇರ್ಬೋದು. ಹೌದಿಲ್ಲ, ಆಮೇಲೆ ಇವಾಗ ಲ್ಯಾಪ್ಟಾಪ್ ಇರ್ಬೋದು, ಆಮೇಲೆ ಇದು ಕಂಪ್ಯೂಟರ್ ಡೆಸ್ಕ್ಟಾಪ್ ಇರ್ಬೋದು. ಪ್ರತಿಯೊಂದಕ್ಕೆ ಏನಂತಂದ್ರೆ ಯಾವ ರೀತಿ ಕನೆಕ್ಟ್ ಮಾಡಿ ಅಂತ. ಹೌದಿಲ್ಲ, ಇಲ್ಲಿರ್ತಕ್ಕಂಥ ಎಕ್ಸಾಂಪಲ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರ ಅಂತ ಹೇಳಿ. ಹೌದಿಲ್ಲ, ಸ್ಕೂಲ್ ಮತ್ತೆ ಕಾಲೇಜಸ್ ಕನೆಕ್ಟೆಡ್ ಆಲ್ ಕ್ಲಾಸ್ ರೂಮ್ ಕಂಪ್ಯೂಟರ್. ಹೌದಿಲ್ಲ, ಸ್ಕೂಲಲ್ಲಿ ಒಂದು ಕ್ಲಾಸ್ ರೂಮ್ ಇನ್ನೊಂದು ಕ್ಲಾಸ್ ರೂಮ್ ಇರ್ತಕ್ಕಂಥ ಕನೆಕ್ಟ್ ಮಾಡ್ತಕ್ಕಂಥದ್ದು ಯಾವ್ದು ಇವಾಗ ಲ್ಯಾನ್ ಅಂತ ಹೇಳ್ಬೋದು. ಆಫೀಸ್ ಸೇವ್ ಪ್ರಿಂಟರ್ಸ್ ಫೈಲ್ಸ್ ಅಂಡ್ ಡಾಟಾ ಬೇಸಸ್. ಪ್ರತಿಯೊಂದು ಒಂದು ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ ಇಂದ ಇರ್ತಕ್ಕಂಥ ಡಾಟಾವನ್ನು ಸೇವ್ ಮಾಡುವುದು ಯಾವ ನೆಟ್ವರ್ಕ್ ಅಪ್ಪ ಅಂದ್ರೆ ಯಾವ ನೆಟ್ವರ್ಕ್ ಅಂತ ಹೇಳ್ಬೋದು ಇವಾಗ ಲ್ಯಾನ್ ಅಂತ ಹೇಳ್ಬೋದು. ಲ್ಯಾನ್, ರೈಟ್. ಆಮೇಲೆ ಹೋಮ್ಸ್ ಕನೆಕ್ಟೆಡ್ PC, ಮೊಬೈಲ್ಸ್, ಸ್ಮಾರ್ಟ್ TV, ಪ್ರಿಂಟರ್ಸ್ ಅಂಡ್ ವೈಫೈ. ಪ್ರತಿಯೊಂದು ಫೋನಿಗೆ ಆಗಿರ್ಬೋದು, ಪ್ರತಿಯೊಂದು ಸ್ಮಾರ್ಟ್ ಫೋನ್ಗೆ ಆಗಿರ್ಬೋದು, ಪ್ರತಿಯೊಂದು ಪ್ರಿಂಟರ್ ಆಗಿರ್ಬೋದು, ಪ್ರತಿಯೊಂದು ವೈಫೈ ಮೂಲಕ ಡಾಟಾವನ್ನು ಕಲೆಕ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಯಾವ್ದು ಇವಾಗ ಇದು ಅಂತ ಹೇಳ್ಬೋದು. ಹೌದಿಲ್ಲ, ರೈಟ್. ಅದನ್ನ ಮೇನ್ ಇವಾಗ ಇರ್ತಕ್ಕಂಥ ಲೋಕಲ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಸೆಕೆಂಡ್ ಅನ್ನು ಯಾವುದು ಯಾವುದು ಇವಾಗ ಮ್ಯಾನ್ ಅಂತ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಏನೈತಿ ಇವಾಗ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಇದೇನಂತಂದ್ರೆ ಒಂದು ಆಫೀಸಿಂದ ಇನ್ನೊಂದು ಆಫೀಸ್ ಅವಾಗ ಇರ್ತಕ್ಕಂಥ ಇಲ್ಲಿ ಗೊತ್ತಾ, ಅವ್ರ ಹಾಸ್ಪಿಟ್ಲ್ ಇರ್ಬೋದು, ಆಮೇಲೆ ಕಾಲೇಜ್ ಆಗಿರ್ಬೋದು, ಅಥವಾ ಫ್ಯಾಕ್ಟ್ರಿ ಆಗಿರ್ಬೋದು, ಅಥವಾ ಸ್ಕೂಲ್ ಆಗಿರ್ಬೋದು, ಅಥವಾ ಆಫೀಸ್ ಯಾವ್ದನ್ನಾಗಿರ್ತಲ್ಲ ಒಂದು ನಗರದಿಂದ ಒಂದು. ಎಕ್ಸಾಂಪಲ್ ಇವಾಗ ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲಾ ಸಿಟಿಗಳಲ್ಲಿ ಒಂದು ಜಯನಗರ ಆಗಿರ್ಬೋದು, ಒಂದು ರಾಜಾಜಿನಗರ, ಒಂದು ಯಲಹಂಕ ನಗರ, ಎಲ್ಲ ಒಂದಲ್ಲಿ ಇರ್ತಕ್ಕಂಥ ಏನಂತಂದ್ರೆ ಅದಿರ್ತಕ್ಕಂಥ ಕೇವಲ ಏನಪ್ಪ ಅಂದ್ರೆ ಕನ್ವರ್ಸ್ 10 ಕಿಲೋಮೀಟರ್ ಅಂಡ್ 15 ಕಿಲೋಮೀಟರ್ ರೇಂಜ್ ಆಫ್ ಹೋಲ್ ಸಿಟಿ. ಅಂದ್ರೆ 10 ಕಿಲೋಮೀಟರ್ ಇಂದ 50 ಕಿಲೋಮೀಟರ್ ಒಳಗಡೆ ಟೋಟಲ್ ಇರ್ತಕ್ಕಂಥ ರೇಂಜ್ ಅಥವಾ ಸಿಟಿ ಇರ್ತಕ್ಕಂಥ ಕವರ್ ಮಾಡ್ತಕ್ಕಂಥದ್ದು ಯಾವ್ದು ಇವಾಗ ಮ್ಯಾನ್ ಅಂತ ಹೇಳ್ಬೋದು. ಅದು ಯೂಸಿಂಗ್ ಹೈ ಸ್ಪೀಡ್ ಫೈಬರ್ ಆಪ್ಷನ್ ವಿತ್ ವೈರ್ಲೆಸ್ ಲಿಂಕ್ಸ್ ಆರ್ ದ ಮೈಕ್ರೋವೇವ್ಸ್. ಅಂದ್ರೆ ವಿಕಿರಣಗಳ ಮೂಲಕ ಮೈಕ್ರೋವೇವ್ಸ್ ಇರ್ತಕ್ಕಂಥ ಅದ್ರ ಮುಖಾಂತರ ಏನಂತಂದ್ರೆ ತನ್ನ ಕಾರ್ಯ ಚಟುವಟಿಕೆಗಳನ್ನು ಏನಂತಂದ್ರೆ ಮಾಡುದು ಅಂತ ಹೇಳ್ಬೋದು. ಅದು ನೆಕ್ಸ್ಟ್ ಕನೆಕ್ಟ್ಸ್ ಸ್ಕೂಲ್ಸ್, ಆಫೀಸ್, ಗೋರ್ಮೆಂಟ್ಸ್ ಬಿಲ್ಡಿಂಗ್ಸ್ ಅಂಡ್ ದ ಬಿಸಿನೆಸ್ ವಿತ್ ಇನ್ ಎ ಸಿಟಿ ಅಂತ ಹೇಳ್ಬೋದು. ಹೌದು, ಅಲ್ಲಿ ಕೂಡ ಯೂಸ್ ಮಾಡಬಹುದು. ಆಮೇಲೆ ಸಪೋಸ್ ಆಲ್ ಕಾಲೇಜಸ್ ಅಂಡ್ ಬೆಂಗಳೂರು ಯೂನಿವರ್ಸಿಟಿ ಇರ್ಬೋದು, RV ಕಾಲೇಜ್ ಇರ್ಬೋದು, ಕೃಷಿ ಯೂನಿವರ್ಸಿಟಿ ಕಾಲೇಜ್ ಇರ್ಬೋದು, ಯಾವ ದೇರ್ ಓನ್ ಲ್ಯಾಂಡ್ಸ್. ಪ್ರತಿಯೊಂದು ಇರ್ತಕ್ಕಂಥ ಓನ್ ಲ್ಯಾಂಡ್ಸ್ ಬೇಕಾದ್ರೆ ಬೇರೆ ಬೇರೆ ಸಿಟಿಯಲ್ಲಿ ತಮ್ಮ ಇರ್ತಕ್ಕಂಥ ನೆಟ್ವರ್ಕ್ ಮಾಡ್ಕೊಂಡು ಮ್ಯಾನ್ ಮಾಡ್ಕೊಂಡು ಅಲ್ಲಿ ಇರ್ತಕ್ಕಂಥ ಸೇರ್ಗಳು ಅಥವಾ ಡಾಟಾಗಳನ್ನು ಸೇರ್ ಮಾಡೋದು ಯಾವ ನೆಟ್ವರ್ಕ್ ಇವಾಗ ಇದಂತ ಹೇಳ್ಬೋದು. ರೈಟ್, ನೆಕ್ಸ್ಟ್ ಇರ್ತಕ್ಕಂಥ ಕ್ವಶನ್ ಅದೇ ಕ್ವಶನ್ ಅದಿರ್ತಕ್ಕಂಥ ವ್ಯಾನ್ ಅಂತ ಹೇಳ್ತಾರೆ. ಹೌದು, ಇದೇನಪ್ಪ ಅಂದ್ರೆ
ವೈಡ್ ಏರಿಯಾ ನೆಟ್ವರ್ಕ್. ಯಾವ್ದು ಇವಾಗ ವೈಡ್ ಏರಿಯಾ ನೆಟ್ವರ್ಕ್. ವಿಶ್ವವೇ ನಮ್ಮ ಕೈಯಲ್ಲಿ ಇರಕ್ ಕಾರಣ ಏನಂತಂದ್ರೆ ಈಗಿನ ವೇಗ ಅತಿ ದೊಡ್ಡ ನೆಟ್ವರ್ಕ್ ಯಾವ್ದು ಇವಾಗ ವ್ಯಾನು. ಅತ್ಯಂತ ವೇಗ ನೆಟ್ವರ್ಕ್ ಯಾವ್ದು ಇವಾಗ ಲ್ಯಾನ್ ಅಂತ ಹೇಳ್ಬೋದು. ಅದರಲ್ಲಿ ಲ್ಯಾನ್ ಇರ್ತಕ್ಕಂಥ ಟೋಟಲ್ ವಿಶ್ವನೇ ಇದೆ. ಮೊಬೈಲ್ ವಿಶ್ವ ಎಲ್ಲ ಟೋಟಲ್ ಕಂಪ್ಯೂಟರ್ ಅಲ್ಲ, ಹೌದಿಲ್ಲ. ನೆಕ್ಸ್ಟ್ ಇದಿರ್ತಕ್ಕಂಥ ಜಿಯೋಗ್ರಫಿಕಲ್ ಏರಿಯಾ ಕವರೇಜ್ 100 to 1000 of kilometers. ಎಷ್ಟು ಬಾರ್ಡರ್ ಇಲ್ಲ ನಿಮ್ಗೆ ಎಲ್ಲಿ ಯಾವ ದೇಶಕ್ಕ ನಾವು ಯಾವ ಕಂಟ್ರಿಗ ನಾವು ಯಾವ ನೆಟ್ವರ್ಕ್ ಅಂತಿತ್ತಪ್ಪ ಅಂದ್ರೆ ಏನಂತಂದ್ರೆ ಈಗಿನ 1000 kilometer ಕಂಟ್ರೀಸ್, ಹೌದಿಲ್ಲ. ಓನರ್ಶಿಪ್ ನಾಟ್ ಒನ್ ಪರ್ಸನ್, ಇಟ್ ಈಸ್ ಯೂಶುವಲ್ ಮ್ಯಾನೇಜ್ಡ್ ಟೆಲಿಕಾಂ ಕಂಪನೀಸ್ ISP. ಯಾವುದು ಇರ್ತಕ್ಕಂಥ ISP ಆರ್ ಗೌರ್ಮೆಂಟ್ ಸ್ಪೀಡ್ ಲೋವರ್ ಕಂಪೇರ್ಡ್ ಲ್ಯಾಂಡ್ ಮ್ಯಾನ್ ಡು ಲಾಂಗ್ ಡಿಸ್ಟೆನ್ಸ್ ಬಟ್ ಸ್ಟಿಲ್ ಐ ಮಾಡರ್ನ್, ಹೌದಿಲ್ಲ. ಡಿವೈಸ್ ಯೂಸ್ಡ್ ರೂಟರ್ಸ್ ಮಾಡಮ್ಸ್ ಫೈರ್ವಾಸ್, ಇಟ್ ಇಸ್ ದ ವ್ಯಾನ್ ಅಂತ ಹೇಳ್ಬೋದು, ಹೌದಿಲ್ಲ. ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ನಾವು ಮೂರನೇ ಕ್ವಶನ್, ಕೆಳಗಿನ ಶೇಖರಣಾ ಸಾಧನಗಳನ್ನು ಪರಿಗಣಿಸಿರಿ. ಶೇಖರಣಾ ಅಂದ್ರೆ ಸ್ಟೋರೇಜ್ ಡಿವೈಸ್ ಅಂತ ಏನಂತ ಇವಾಗ ಸ್ಟೋರೇಜ್ ಡಿವೈಸ್ ಬಂದಾಗ ನಮಗೆ ಮೇನ್ ಅದ್ರಾಗ ಏನಂತಂದ್ರೆ ಎರಡು ಬರ್ತಾವ. ಒಂದು ಪ್ರೈಮರಿ ಮೆಮೊರಿ, ಎರಡನೇದು ಸೆಕೆಂಡರಿ ಮೆಮೊರಿ ಅಂತ ಬರ್ತಾವ, ಹೌದಿಲ್ಲ. ಯಾವ್ದಿವಾಗ ಪ್ರೈಮರಿ ಮೆಮೊರಿ, ಯಾವ್ದಿವಾಗ ಪ್ರೈಮರಿ ಮೆಮೊರಿ, ಹೌದಿಲ್ಲ, ರೈಟ್. ಆಮೇಲೆ ಸೆಕೆಂಡ್ರಿ ಮೆಮೊರಿ, ಯಾವ್ದಿಲ್ಲ ಸೆಕೆಂಡ್ರಿ ಮೆಮೊರಿ, ಹೌದಿಲ್ಲ. ನಮಗೆ ಏನಪ್ಪ ಅಂದ್ರೆ ನಮಗೆ ಪ್ರೈಮರಿ ಮೆಮೊರಿ ಅಂದ್ರೆ ಯಾವ ಬರ್ತವೆ ಇವಾಗ ರ್ಯಾಮ್ ಅಂಡ್ ರೋಮ್ ಬರ್ತವೆ. ರ್ಯಾಮ್ ಅಂಡ್ ರೋಮ್ ಏನೈತಿ ಇವಾಗ ರ್ಯಾಮ್ ಅಂಡ್ ರೋಮ್. ಸೆಕೆಂಡ್ರಿ ಮೆಮೊರಿ ಅಂದ್ರೆ ಇವಾಗ ಹಾರ್ಡ್ ಡಿಸ್ಕ್ ಇರ್ಬೋದು, ಫ್ಲಾಪಿ ಡಿಸ್ಕ್ ಇರ್ಬೋದು, CD ಇರ್ಬೋದು, ಪೆನ್ ಡ್ರೈವ್ ಇರ್ಬೋದು, SSD ಇರ್ಬೋದು. ಇವೆಲ್ಲ ಏನೈತಿ ಇವಾಗ ಸೆಕೆಂಡ್ರಿ ಮೆಮೊರಿ. ಇದಿರ್ತಕ್ಕಂಥ ಶೇಖರಣಾ ಸಾಧನಗಳು ಏನಂತಂದ್ರಿಗಿನ ಆರೋಹಣ ಕ್ರಮದಲ್ಲಿ ಅಂತ ಬರೀರಿ ಅಂತ ಹೇಳಿ, ಆರೋಹಣ ಇದು ಕ್ರಮದಲ್ಲಿ ಅಂತ ಹೇಳಿ, ಹೌದಿಲ್ಲ. ಅದು ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಏರಿಕೆ ಕ್ರಮದಲ್ಲಿ, ಅದು ಮೇನ್ ಇಂಪಾರ್ಟೆಂಟು. ಇವಾಗ ಹಾರ್ಡ್ ಡಿಸ್ಕ್ ಹಾಗೆ ನೋಡಿರ್ತಾರೆ ಇರ್ತಕ್ಕಂಥ ಯಾವುದೇ ಒಂದು ಕಂಪ್ಯೂಟರ್ ಇರ್ತಕ್ಕಂಥ ಸ್ಟೋರೇಜ್ ಡಿವೈಸ್ ಯಾವ್ದು ಇವಾಗ ಹಾರ್ಡ್ ಡಿಸ್ಕ್. ಇವಾಗ ಇನ್ನೊಂದು ಯಾವ್ದು ಇವಾಗ CD ರೋಮ್, ಆಮೇಲೆ ಇವಾಗ DVD ರೋಮ್ ಅಂತ ಹೌದಿಲ್ಲ. DVD ಇರ್ತಕ್ಕಂಥದ್ದು ಏನಂತಂದ್ರೆ 4.7 ಏನಂತಂದ್ರೆ MB, ಹೌದಿಲ್ಲ, GB, ರೈಟ್, ಹೌದಿಲ್ಲ. ಇದು CD ಏನಂತಂದ್ರೆ 700 MB, ಹೌದಿಲ್ಲ, MB. ಇದು ಹಾರ್ಡ್ ಡಿಸ್ಕ್ ಏನಂತಂದ್ರೆ ಅತಿ ಹೆಚ್ಚಾಗಿರುತ್ತೆ, ಹೌದಿಲ್ಲ. ಈಗ ನಾವು ಇರ್ತಕ್ಕಂಥ ಆವರಣದಲ್ಲಿ ಆನ್ಸರ್ ಯಾವ್ದ ಫಸ್ಟ್ ಯಾವ್ದಪ್ಪ ಅಂದ್ರೆ ಫಸ್ಟ್ CD ಅಂತ ಆಗತ್ತೆ, ಫಸ್ಟ್ ಸಣ್ಣದು. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಹಾರ್ಡ್ ಡಿಸ್ಕ್ ರೈಟ್. ಆಮೇಲೆ ಯಾವ್ದಪ್ಪ ಅಂದ್ರೆ ಯಾವ್ದು ಇವಾಗ DVD ಅಂದ್ರೆ ಅತಿ ಹೆಚ್ಚಾಗಿ ಏನಂತೆ DVD, ಹೌದಿಲ್ಲ. ಇದು ಮೇನ್ ಇರ್ತಕ್ಕಂಥದ್ದು. ಆನ್ಸರ್ ಯಾವ್ದಪ್ಪ ಅಂದ್ರೆ ಮೂರನೇದಕ್ಕ ಎರಡನೇದು ಇದಂತ ಹೇಳ್ಬೋದು. ಯಾವ್ದು ಇವಾಗ Bನೇದಕ್ಕ BEC ಅಂತ ಹೇಳ್ಬೋದು, ಹೌದಿಲ್ಲ. ಯಾವ್ದು ಇವಾಗ ಒಂದನೇದು, ಹೌದಿಲ್ಲ, ರೈಟ್. ಎರಡನೇದು ಏನಂತ ಇವಾಗ ಮೂರನೇದು. ಇದು ಮೇನ್ ಇಂಪಾರ್ಟೆಂಟ್. ಯಾವ್ದು ಇವಾಗ ಆರೋಹಣ ಕ್ರಮದಲ್ಲಿ, ರೈಟ್. ನೆಕ್ಸ್ಟ್ ಇರ್ತಕ್ಕಂಥದ್ದು ಕ್ವಶನ್ ಇವಾಗ ಇದ್ರ ಕೇಳ್ಬೋದು, ಹೌದಿಲ್ಲ. ಇದಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಅಂತ ಹೇಳಿ, ಹೌದಿಲ್ಲ. ಪಟ್ಟಿ 1 ಪಟ್ಟಿ 2ರಲ್ಲಿ, ಬಟ್ ಅದೇನಂತಂದ್ರೆ 2ರಲ್ಲಿ ಆಗಬೇಕಾಗಿತ್ತು, ಸಾರಿ, ಹೌದಿಲ್ಲ. ಈಗ WWW ಅಥವಾ ಜಾವಾ, ಆಮೇಲೆ ರ್ಯಾಮ್ ಅಂಡ್ ರೋಮ್. ಇವಾಗ ಆಲ್ರೆಡಿ WWW ಅಂದ್ರೆ ವರ್ಲ್ಡ್ ವೈಡ್ ವೆಬ್, ಹೌದಿಲ್ಲ. ವರ್ಲ್ಡ್ ವೈಡ್ ವೆಬ್ ಇದು ಏನೈತಿ ಇವಾಗ ವರ್ಲ್ಡ್ ವೈಡ್ ವೆಬ್ ಅಂತಂದ್ರೆ ಇದಕ್ಕೆ ಆನ್ಸರ್ ಇಲ್ಲಿ ಬಂದ್ಬಿಡ್ತದೆ, ವರ್ಲ್ಡ್ ವೈಡ್ ವೆಬ್, ಹೌದಿಲ್ಲ. ಆಮೇಲೆ ಜಾವಾ ಎಂಬುದೇನು ವೋಲ್ಟೈಲ್ ಮೆಮೊರಿ ಅಥವಾ ನಾನ್ ವೋಲ್ಟೈಲ್ ಮೆಮೊರಿ. ಆಮೇಲೆ ಯಾವ್ದಂತ ಕೇಳ ಜಾವಾ ಎಂಬುದು ಅದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಪ್ರೋಗ್ರಾಮಿಂಗ್ ಭಾಷೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು, ಹೌದಿಲ್ಲ. ಜಾವಾ ಎಂಬುದು ಏನೈತಿ ಇವಾಗ ಇದು. ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವ್ದು ಇವಾಗ ರ್ಯಾಮ್ ಅಂತಂದ್ರೆ ಇದೊಂದು ಪ್ರೈಮರಿ ಮೆಮೊರಿ, ಇವಾಗ ವೋಲ್ಟೈಲ್ ಮೆಮೊರಿ. ಆಮೇಲೆ ರೋಮ್ ಎಂಬುದು ಏನೈತಿ ಇವಾಗ ನಾನ್ ವೋಲ್ಟೈಲ್ ಮೆಮೊರಿ. ಇದು ಮೇನ್ ಇಂಪಾರ್ಟೆಂಟ್, ಹೌದಿಲ್ಲ. ಇಲ್ಲಿ WWW ತಿಳ್ಕೋಬೇಕು. ಇದೊಂದು ಇವಾಗ ಯಾವ ಪ್ರೋಗ್ರಾಮ್ ಲ್ಯಾಂಗ್ವೇಜ್, ಇದೊಂದು ಇವಾಗ ಏನಿವೆ ಇವೆರಡು ಏನೈತಿ ಇವಾಗ ಪ್ರೈಮರಿ ಲ್ಯಾಂಗ್ವೇಜ್. ಯಾವ್ದು ಇವಾಗ ಪ್ರೈಮರಿ ಲ್ಯಾಂಗ್ವೇಜ್, ಅದು ಪ್ರೈಮರಿ ಸ್ಟೋರೇಜ್ ಡಿವೈಸ್. ಪ್ರೈಮರಿ ಸ್ಟೋರೇಜ್ ಡಿವೈಸ್ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನೋಡೋದ್ರಿ.
ಈಗ ವರ್ಲ್ಡ್ ವೈಡ್ ವೆಬ್ ಇದನ್ನು ಯಾರಪ್ಪ ಅಂದ್ರೆ ಇದನ್ನ ಯಾರು ಕಂಡಿಡಿದ್ರಿ ಇವಾಗ ಸಾ ಟೀಮ್ ಬರ್ನರ್ಸ್ ಲೇ ಹೌದಿಲ್ಲ ಯಾವಾಗ 1889 ಎಲ್ಲಿ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇವಾಗ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಏನಂತಂದ್ರೆ ಇದು ಸರಿಯಾದ ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್ ನಲ್ಲಿ ಕಂಡುಹಿಡಿದರು ಯಾರು ಇವಾಗ ಸಾ ಟೀಮ್ ಬರ್ನರ್ಸ್ ಲೇ ಅದು ಮೇನ್ ಇಂಪಾರ್ಟೆಂಟ್. ಆಮೇಲೆ 1991 ಮೊದಲು ವೆಬ್ಸೈಟ್ ಇನ್ಫೋ ಸೆರೆನ್ ಲಾಂಚ್ ಆಯ್ತು. ಅಲ್ಲಿ ವೆಬ್ಸೈಟ್ ಯಾವಾಗ ಲಾಂಚ್ ಆಗಿತ್ತು ಇವಾಗ info.chhaven.in ಅಂತಂದು. ಆಮೇಲೆ 1993 ವೆಬ್ ತಂತ್ರಜ್ಞಾನವನ್ನು ಹೌದಿಲ್ಲ. ಆಮೇಲೆ ಸಾರ್ವಜನಿಕರಿಗೆ ಉಚಿತವಾಗಿ ರಾಯಲ್ಟಿ ಏನಂತಂದ್ರೆ ಫ್ರೀ ಬಿಡುಗಡೆ ಮಾಡಿ ಅಂತ ಹೇಳ್ಬೋದು ಹೌದಿಲ್ಲ. ಅದು ಮೇನ್ ಇಂಪಾರ್ಟೆಂಟ್. ನಿಮ್ಗೆ ಏನಂತಂದ್ರೆ WW ಇರ್ತಕ್ಕಂಥ ಲಾಂಗ್ ಫಾರಂ ಗೊತ್ತಿರ್ಬೇಕು. ಅದನ್ನ ಯಾರು ಇನ್ವೈಟ್ ಮಾಡಿದಾರೆ ಅಂದ್ರೆ ಸಾರ್ ಟೀಮ್ ಬರ್ನರ್ಸ್ ಲೇ ಅಂತ ಹೇಳ್ಬೋದು. ಬಟ್ ಯಾವ ವರ್ಷದಲ್ಲಿ ಅಂತಂದ್ರೆ 1989 ಅಥವಾ 90 ಯಾವ ದೇಶ ಅಂತ ಬಂದಾಗ ಸ್ವಿಟ್ಜರ್ಲ್ಯಾಂಡ್ ಅಂತ ಸ್ವಲ್ಪ ನೆನ್ಪಿಟ್ಕೋಬೇಕು ಹೌದಿಲ್ಲ ಮೇನ್. ಆಮೇಲೆ ನೆಕ್ಸ್ಟ್ ಕ್ವಶನ್ ಇವಾಗಿರ್ತಕ್ಕಂಥ ಲಾಸ್ಟ್ ಕ್ವಶನ್ ಮುಗಿಯಕ್ ಒಂದು ಕ್ಲಾಸ್ ಯಾವ್ದು ಇವಾಗ ಲಾಸ್ಟ್ ಕ್ವಶನ್ ಸರಳವಾಗಿ ಸ್ಪಷ್ಟವಾಗಿ ಕೇಳಿ ಹೌದಿಲ್ಲ ರೈಟಾ. ಆಮೇಲೆ ಸ್ಟ್ಯಾಂಡ್ಸ್ ಫಾರ್ CD ROM ಅಂತ ಆಗತ್ತೆ. ಏನೈತಿ ಇವಾಗ ಸ್ಟ್ಯಾಂಡ್ಸ್ ಫಾರ್ CD ROM ಹೌದಿಲ್ಲ. ಇಲ್ಲಿ ಇವಾಗ ಇದ್ರಾಗ ಕೌಂಟ್ ಡಿಸ್ಕ್ ರ್ಯಾಂಡಮ್ ಓನ್ಲಿ ಮೆಮೊರಿ ಯಾವ್ದು ಇವಾಗ ಕೌಂಟ್ ಡಿಸ್ಕ್ ರ್ಯಾಂಡಮ್ ಓನ್ಲಿ ಮೆಮೊರಿ. ಆಮೇಲೆ ಕಂಪ್ಯಾಕ್ಟ್ ಡಿಸ್ಕ್ ರನ್ ಓನ್ಲಿ ಮೆಮೊರಿ. ಆಮೇಲೆ ಇವಾಗ ಕಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ. ಆಮೇಲೆ ಯಾವ್ದು ಇವಾಗ ಕೌಂಟ್ ಡಿಸ್ಕ್ ಓನ್ಲಿ ಮೆಮೊರಿ ಅಂತ ಕೇಳಕತ್ತಾರೆ ಹೌದಿಲ್ಲ. ಇದರ ಮೇನ್ ಇಂಪಾರ್ಟೆಂಟ್ ಸ್ಟ್ಯಾಂಡ್ಸ್ ಫಾರ್ ಯಾವ್ದಪ್ಪ ಅಂದ್ರಿಗಿನ ಆನ್ಸರ್ ಕೌಂಟ್ ಡಿಸ್ಕ್ ರ್ಯಾಂಡಮ್ ಮೆಮೊರಿ ಆಗಲ್ಲ. ಆಮೇಲೆ ಕಂಪ್ಯಾಕ್ಟ್ ಡಿಸ್ಕ್ ರನ್ ಓನ್ಲಿ ಮೆಮೊರಿ ರನ್ ಗುಣ ಆಗಲ್ಲ. ಇನ್ನೊಂದು ಇವಾಗ ಕಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ ರೈಟ್ ಏನಪ್ಪಾ ಅಂದ್ರೆ 5ನೇದಕ್ಕೆ ಯಾವ್ದಂತ ಇರ್ತಕ್ಕಂಥದ್ದು ಇವಾಗ 3ನೇದಂತ ಹೇಳ್ಬೋದು ರೈಟ್. ಯಾವ್ದು ಇವಾಗ ಕಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ ರೈಟ್. ನೆಕ್ಸ್ಟ್ ಇರ್ತಕ್ಕಂಥ ಇದು ಕ್ವಶನ್ ಅಲ್ಲ ಮುಂದೆ ಕ್ಲಾಸ್ಗಳಿರ್ಬೋದು ಕೇಸೆಟ್ ಇರ್ಬೋದು ನಮ್ಮ ಇರ್ತಕ್ಕಂಥ ಕಂಪ್ಯೂಟರ್ ಕ್ಲಾಸ್ ಯಾವ್ದು ಪ್ರಾಕ್ಟಿಕಲ್ ಕ್ಲಾಸ್ಗಳು ಪ್ರಾರಂಭವಾಗಿದೆ. ಮತ್ತು ದೀಪಾವಳಿಯ ಪ್ರಯುಕ್ತವಾಗಿ ಏನಂತಂದ್ರೆ 20% ಡಿಸ್ಕೌಂಟ್ ಕ್ಲಾಸಸ್ ಇರ್ತಾವ ಹೌದಿಲ್ಲ. ತಮಗೆ ಇಚ್ಛೆ ಇದ್ದಂತ ವಿದ್ಯಾರ್ಥಿಗಳು ಅಂತ ಏನಂತ ಅಡ್ಮಿಷನ್ ಮಾಡಿಸ್ಬೋದು. ಕೆಳಗಡೆ ಏನಂತಂದ್ರೆ ನಂಬರ್ ಇದೆ ಇರ್ತಕ್ಕಂಥ ಅಲ್ಲಿಗೆ ಏನಂತಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ಏನಂತಂದ್ರೆ ಡೀಟೇಲ್ಸ್ ಏನಂತಂದ್ರೆ ಕಲೆಕ್ಟ್ ಮಾಡ್ಬೋದು. ಇಲ್ಲಿಗೆ ಅಂತ ಎಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.